ಈ ಪವಿತ್ರ ಹೋಳಿ ಹಾಗೂ ಪವಿತ್ರ ರಂಜಾನ್ ಹಬ್ಬಗಳ ಇವತ್ತಿನ ದಿವಸ ಒಂದು ಶಾಂತಿ ಈ ಹಬ್ಬಕ್ಕೂ ಕರಿತೀವಿ, ಅದೇ ಚೆನ್ನಾಗಿ ಕರೆದಿದ್ವಿ. ಜೊತೆಗೆ ಪ್ರತಿ ಸರಿ ಇರುವಂತ ನಿಯಮಾವಳಿಗಳು, ಸರ್ಕಾರದ ಸುತ್ತೋಲೆಗಳಾಗಿರ್ಬೋದು, ನಮ್ಮ ಇಲಾಖೆಯ ನಿರ್ದೇಶನಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಅದು ಆಯಾ ಸಂದರ್ಭ ಕಾಣ್ತದೆ. ಸೊ ಅವನ್ನೆಲ್ಲನೂ ಕರ್ಕೊಂಡಂಗಾಯ್ತು. ಜೊತೆಗೆ ಸ್ವಲ್ಪ ಅದರ ಬಗ್ಗೆ ಅವೇರ್ನೆಸ್ ಅನ್ನುವಂಥ ಒಂದು ಈ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಶಾಂತಿ ಸಭೆಗೆ ತಾವೆಲ್ಲ ಬಂದಿದ್ದೀವಿ. ಆಲ್ರೆಡಿ ನಮ್ಮ ಸಿಪಿ ಅವರು ಮಾತಾಡಿದ್ದಾರೆ. ಏನನ್ನು ಈ ವರ್ಷದ ಹಬ್ಬಗಳಿಗೆ ಸಂಬಂಧಪಟ್ಟಂತ ನಿಯಮಾವಳಿ ಎಲ್ಲರಿಗೂ ಸ್ವಾಗತ ಕೋರ್ತಿದ್ದೆ ಅಂತ ಹೇಳುವಂಥದ್ದು ಏನಿಲ್ಲ. ಯಾಕಂತಂದ್ರೆ ಇಲಾಖೆ ವತಿಯಿಂದ ಸರ್ಕಾರದಿಂದ ಸಾಕಷ್ಟು ನಿರ್ದೇಶನಗಳು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವೆ. ಅವು ಆಯಾ ಕಾಲಕ್ಕೆ ತಕ್ಕಂಗೆ ಇರ್ತಾವ. ಬಟ್ ಇವೇನಿರ್ತಾವಂತಂದ್ರೆ ಕಾಮನ್ ಆಗಿ ನಮ್ಮ ಚೀಫ್ ಆಫೀಸ್ನಿಂದ ಏನಾದರೂ ನಿರ್ದೇಶನ ಬಂದಿದೆ ಅದರ ಅರ್ಥ ಅದರಲ್ಲಿ ಹಲವಾರು ವಿಷಯಗಳು ನಮ್ಮ ಊರಿಗೆ ಸಂಬಂಧ ಪಡ್ತಾವಿಲ್ಲೋ ಗೊತ್ತಿಲ್ಲ, ಇನ್ನು ಜನರಲ್ ಆಗಿ ಬಂದಿರ್ತವೆ. ಅದನ್ನು ಹೊರತುಪಡಿಸಿ ನಮ್ಮ ಊರಿಗೆ ಒಂದು ಇಲ್ಲಿಯ ರೀತಿ ರಿವಾಜು, ಇಲ್ಲಿಯ ಪದ್ಧತಿ ಕೆಲವು ಬದಲಾವಣೆ, ಸಣ್ಣ ಪುಟ್ಟ ನಮ್ಮ ಚೇಂಜಸ್ ಇರ್ತವೆ. ಅದೆಲ್ಲಾನು ಶೇರ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ಇದನ್ನು ಇವೆಲ್ಲಾನು ಸೇರಿಸಿದ್ರೆ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಒಂದೇ ಇರಬೇಕು. ಏನು, ಯಾವುದೇ ಹಬ್ಬ ಬರಲಿ, ಇವತ್ತ ಹಿಂದೂಗಳಿಗೆ ಸಂಬಂಧಪಟ್ಟಂತಿರಲಿ, ಮುಸಲ್ಮಾನರಿಗೆ ಸಂಬಂಧಪಟ್ಟಂತಾಗಲಿ, ಬೌದ್ಧರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಆಚರಣೆಗಳು ಇರ್ತಾವೆ, ವಿಧಿವಿಧಾನಗಳು ಇರ್ತಾವೆ, ಅವ್ರದೇ ಆದಂತ ಒಂದು ಕಲ್ಚರ್, ಸಂಸ್ಕೃತಿಯ ಹಿನ್ನೆಲೆ ಇರುತ್ತೆ, ತಲಾಂತರದಿಂದ ಬಂದಂತ ಆ ಪದ್ಧತಿಗಳು. ಇಷ್ಟೇ ಊರಿನ ಶಾಂತತೆ ಕದಡುವಂತವ್ರಿಗೆ ಸಪೋರ್ಟ್ ಮಾಡಬೇಡ್ರಿ. ಕದಡುವಂತ ಸನ್ನಿವೇಶ ಸಂದರ್ಭ ಬಂದ್ರೆ ನೀವು ನೋಡ್ತೀರಿ, ಅದನ್ನ ನಮ್ ಗಮನಕ್ಕೆ ನೀವು ರೆಸ್ಪಾಂಡ್ ಮಾಡೋದ ಬೇಡ, ನಾವಿರ್ತೀವಿ. ಅವಾಗ ಅದಕ್ಕೇನ್ ಬೇಕು ಅದನ್ನ ನಾವು ಕ್ರಮ ಕೈಗೊಳ್ಳಬೇಕು. ಆದ್ರೆ ಯಾವ ಕಾರಣಕ್ಕೂ ಯಾರು ವೈಲೆಂಟ್ ಆಗುವ ಅವಶ್ಯಕತೆ ಇಲ್ಲ, ಯಾರು ವೈಲೆಂಟ್ ಆಗುವ ಅವಶ್ಯಕತೆ ಇಲ್ಲ. ಬಿಡ್ರಿ ಅದೇನು ಮಾತಾಡತ್ತಾರ, ಏನಾಗ್ಬಿಡೋದಕ್ಕೆ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದೈತಲ್ಲ, ಅದಾಗ್ಬಿಡೋದೈತಿ. ಅದಕ್ಕಾಗಿ ಇವೆರಡೂ ಹಬ್ಬಗಳು ಶಾಂತ ರೀತಿಯಿಂದ ಹೋಗೋ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ಅವಶ್ಯಕತೆ ಇದೆ. ನಾವು ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೋತೀವಿ. ಸಹಕಾರ ಕೊಡ್ರಿ. ಏನೂ ಆಗ್ಲಾರ್ದಂಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಏನೇ ಸಮಸ್ಯೆ ಇದ್ರು ನಮಗ್ ಶೇರ್ ಮಾಡ್ರಿ. ನೀವು ಅಟೆಂಡ್ ಮಾಡೋದು ಬೇಡ. ಅದು ಸಮುದಾಯ ಅನ್ನುವಂಥ ವಿಷಯಗಳು. ಹೀಗಾಗಿ ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡ ಹೊರತಾಗಿಯೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಘಟನೆಗಳು. ಇವತ್ತಿನ ನಾವು ಮೀಟಿಂಗ್ ಕರೆದ ಉದ್ದೇಶನೇ ಅದು. ಯಾರೋ ಒಬ್ಬರು ಮಾಡುವಂತ ಒಂದು ತಪ್ಪಿನಿದೆ, ಇಡೀ ಅದು ಸಮುದಾಯಗಳ ನಡುವೆ ಹೋಯಿ ಮನಸ್ಸನ್ನ ಹೆಚ್ಚಿಸುವಂತ ಒಂದು ಸಂದರ್ಭ ಅದು ಬರೋದು. ಈಗ ನಾವು ಕರೆದೀವಿ, ಇಡೀ ಎಲ್ಲ ಊರಾಗೂ ಬಣ್ಣ ಆಡ್ತಾರೆ. ಎಲ್ಲಿವರೆಗೂ ಎಲ್ಲಿ ನಾವು ಪೀಸ್ ಕಮಿಟಿ ಮಾಡುವ ಉದ್ದೇಶನೇ ಅದು. ಏನೂ ಆಗಬಾರ್ದು, ಶಾಂತಿ ಸುವ್ಯವಸ್ಥೆಗೆ ಕದಡಬಾರ್ದು, ಧಕ್ಕೆ ಆಗಬಾರ್ದು, ಬೇರೆ ಅನ್ಯ ಕೊಮ್ಮಿನ ಯಾವುದೇ ಸಮುದಾಯಕ್ಕೂ ತೊಂದರೆ ಆಗಬಾರ್ದು, ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಯಾಕಂದ್ರೆ ನಾ ಮಾಡಿದಂಗೆ ಇನ್ನೊಬ್ರು ಮಾಡ್ಬೇಕಂತಿಲ್ಲ.
ಇನ್ನೊಬ್ರು ಮಾಡಿದಾಗ ಮತ್ತೊಬ್ರು ಮಾಡೋಕ್ಕಂತಿಲ್ಲ. ಯಾರಿಗ್ಯಾರು ಇನ್ಸಿಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಯಾಕೆ ಮಾಡಿದ್ದೀನಿ ಅಂತ ಪ್ರಶ್ನೆ ಮಾಡೋ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ, ಅಧಿಕಾರನೂ ಯಾರಿಗೂ ಇಲ್ಲ. ಆದರೆ ಅವ್ರು ಮಾಡೋದಕ್ಕೆ ಅವ್ರಿಗೆ ಪಡಿಗೆ ಬಿಡೋದಕ್ಕೆ, ನಾವು ಮಾಡೋದಕ್ಕೆ ನಮ್ಮ ಅದರಿಂದ ತೊಂದರೆ ಆಗುತ್ತೆ. ಈಗ ನೀವು ನಾವೊಂದು 50 ಜನ ಬಂದಿದ್ದೀವಿ. ಈ 50 ಜನರ ಮುಖಾಂತರ ನಾವು 500 ಜನಕ್ಕೆ ಮೆಸೇಜ್ ನೀವು ಕೊಡ್ತೀರಿ. ಆ 500 ಜನ 5000 ಜನಕ್ಕೆ ಮೆಸೇಜ್ ಕೊಡ್ತೀವಿ. ಇದೆಲ್ಲರ ಹಿಂದಿನ ಉದ್ದೇಶ ಬೇರೆ ಏನಿಲ್ಲ. ಊರಲ್ಲಿ ಶಾಂತತೆ ಕದರ. ಹಬ್ಬಗಳು ಬರ್ತಾವೆ ಹೋಗ್ತಾವೆ, ವರ್ಷ ಬರ್ತಾವ್ರಿ, ಹಬ್ಬಗಳು ನಿಂದಿರೋದಿಲ್ಲ. ಆದರೆ ಹಬ್ಬಗಳು ನಿಂದ್ರಿಸೋದ ಪರಿಸ್ಥಿತಿ ನಾವು ತಂದ್ಕೋಬಾರ್ದು. ಆಗ್ತಾವೆ. ನಾನು ಸಿಂದಗಿ ಸಿಪಿ ಇದ್ದಾಗ ಗಣೇಶ ಹಬ್ಬ ಪ್ರೊಸೀಜನ್ ಮಾಡ್ತಿದ್ರು. ಬೇರೆ ಒಂದು ಮುಸ್ಲಿಂ ಸಮುದಾಯದವರು ಅವರು ಹಬ್ಬಗಳು ಮಾಡ್ತಿದ್ರು, ಪ್ರೊಸೀಜನ್ ಎಲ್ಲ ಮಾಡ್ತಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೀತು. ಆಮೇಲೆ ಯಾವ ರೂಟ್ ಇತ್ತು, ಪ್ರತಿ ವರ್ಷ ನೂರಾರು ವರ್ಷದಿಂದ ಮಾಡಿಕೊಂಡಂತ ಬಂದಂಥ ಆ ಏನು ಪ್ರೊಸೀಜನ್ ರೂಟ್ ಇತ್ತು, ಇಬ್ಬರಿಗೂ ಬಂದಾಗಿಬಿಡ್ತು. ಇದು ಅವಶ್ಯಕತೆ ಇದೆಯಾ ಅಂತ. ಮೊನ್ನೆ ನಿಮಗೂ ಗೊತ್ತಿದೆ, ಬಾಗಲಕೋಟೆಯಲ್ಲಿ ಆದಂಥ ಘಟನೆಗಳು ಆಗಿ ಹೋಗ್ಬಿಡ್ತಾವೆ. ಬಟ್ ಅದರ ಬೆಳವಣಿಗೆಗಳು ಭಾಳ ಸ್ಟ್ರಾಂಗ್ ಆಗಿರುತ್ತೆ, ಪರಿಣಾಮ ಭಾಳ ಕೆಟ್ಟದಾಗಿರುತ್ತೆ. ಘಟನೆಗಳು ಹಾಕೋ. ಆದರೆ ಆ ನಂತರ ಕಾನ್ಸಿಕ್ವೆಂಟ್ ಇಶ್ಯೂಸ್ ಏನದ ಭಾಳ ತೊಂದರೆ. ಆ ತೊಂದರೆ ಯಾರಿಗೆ ಆಗುತ್ತೆ? ಇವರಣ್ಣವ್ರಿಗೆ ಆಗುತ್ತೆ. ಭಾಳ ಮಂದಿ ಏನು ತಿಳ್ಕೊಂಡಾರೋ ಪೊಲೀಸರಿಗೆ ಆಗುತ್ತೆ. ಸಹಜವಾಗಿ ಬರ್ತವೆ. ಇವತ್ತು ಸಂಡೇ ಐತಿ, ಇವತ್ತು ಯೂನಿಫಾರ್ಮ್ ಹಾಕೊಂಡು ನೌಕರಿ ಮಾಡಕತ್ತೀವಿ. ನಾಳೆ ಮಂಡೇ ಐತಿ, ನಾಳೆನೇ ಯೂನಿಫಾರ್ಮ್ ಹಾಕೊಂಡು ನೌಕರಿ ಮಾಡ್ತೀವಿ. ನಮ್ಮಂತೂ ಬಿಡ್ಲಾರ ಕರ್ಮ ಅನ್ನೋಕ್ಕಿಂತ ತಪ್ಪೋದು. ನಮಗೇನು ಡಿಫ್ರೆನ್ಸ್ ಆಗಲ್ಲ. ಆದರೆ ಇದೇ ಊರಾಗ ಬಾಳಿ ಇದ್ದು ಇಲ್ಲೇ, ಇರೋದು ಇಲ್ಲೇ, ಸಾಯೋದು ಇದ ಮಣ್ಣಾಗ. ಅದರ ಮೇಲೆ ನೀವು ಅರ್ಥ ಮಾಡ್ಕೊಳ್ತೀರಿ ಯಾರಿಗೆ ತೊಂದರೆ ಆಗುತ್ತೆ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ ಒಂದು ಕೆಲಸಕ್ಕೆ, ಕಿಡಿಗೇಡಿಗಳು ಒಂದು ಗುಂಪು ಮಾಡಿದ ಕೆಲಸಕ್ಕೆ ಸಮುದಾಯಗಳ ನಡುವೆ